ಬನ್ನಿ, ಈ ದಿನದ ವಾಕ್ಯಕ್ಕಾಗಿ ಕೀರ್ತನೆಗಳು 103ನೇ ಅಧ್ಯಾಯ ಮೊದಲ 3 ವಚನಗಳನ್ನು ಓದಿಕೊಳ್ಳೋಣ. ಬನ್ನಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಅಂತರಂಗದ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ದೇವರು ನಮ್ಮ ಜೀವನದಲ್ಲಿ ಒಂದಲ್ಲ ಎರಡಲ್ಲ ಬಹಳ ಉಪಕಾರ ಮಾಡಿದ್ದಾರೆ. ಆದರೆ ದುರದೃಷ್ಟವೇನೆಂದರೆ ನಾವು ಇತರರಿಗೆ ಮಾಡಿದ ಉಪಕಾರಗಳನ್ನು ಸಾಧಾರಣವಾಗಿ ನೆನಪಿಟ್ಟುಕೊಳ್ಳುತ್ತೇವೆ. ಯಾರಿಗಾದರೂ 10 ರೂಪಾಯಿ ಆಗಲಿ, 100 ರೂಪಾಯಿ ಆಗಲಿ, 1000 ರೂಪಾಯಿ ಆಗಲಿ, ಇಲ್ಲವೇ 10,000 ಆಗಲಿ ಸಾಲ ಕೊಟ್ಟರೆ ಜ್ಞಾಪಕದಲ್ಲಿಟ್ಟುಕೊಳ್ತೇವೆ. ಯಾರಿಗಾದರೂ ಸಹಾಯ ಮಾಡುವುದಾದರೆ ಜ್ಞಾಪಕದಲ್ಲಿಟ್ಟುಕೊಳ್ತೇವೆ. ಯಾರಿಗಾದರೂ ಒಂದು ಸಣ್ಣ ಸಹಾಯ ಮಾಡಿದ್ರೆ ಜ್ಞಾಪಕದಲ್ಲಿಟ್ಟುಕೊಳ್ತೇವೆ. ಮನುಷ್ಯರಿಗಿರುವ ಸಹಜವಾದ ಲಕ್ಷಣವೇನೆಂದರೆ ನಾವು ಇತರರಿಗೆ ಮಾಡಿರುವಂತಹ ಸಹಾಯವಾಗಲಿ ಉಪಕಾರವಾಗಲಿ ಜ್ಞಾಪಕದಲ್ಲಿಟ್ಕೊಳ್ತೇವೆ. ಆದರೆ ದೇವರು ನಮಗೆ ಮಾಡಿರುವ ಉಪಕಾರಗಳೇನಿವೆಯೋ ಅವುಗಳನ್ನು ಜ್ಞಾಪಕದಲ್ಲಿಟ್ಕೊಳ್ಳೋದಿಲ್ಲ. ಮನುಷ್ಯರ ಲಕ್ಷಣ ಹೇಗಿದೆ ಗೊತ್ತಾ? ಗೆಟ್ ಅಂಡ್ ಫಾರ್ಗೆಟ್. ಹೇಗಿದೆ ಗೊತ್ತಾ? ಹೊಂದಿಕೊಳ್ಳೋದು, ಪಡೆದುಕೊಳ್ಳೋದು, ಮರೆತು ಬಿಡೋದು. ದೇವರಿಗಿರುವಂತಹ ನೇಚರ್ ಏನೆಂದರೆ ಗಿವ್ ಅಂಡ್ ಫಾರ್ಗಿವ್. ದೇವರ ನೇಚರ್ ಹೇಗಿದೆ ಎಂದರೆ ದೇವರು ಕೊಡುತ್ತಲೇ ಇರ್ತಾರೆ, ಕ್ಷಮಿಸಿ ಬಿಡುತ್ತಲೇ ಇರ್ತಾರೆ. ಆತನು ಕ್ಷಮಿಸುವ ದೇವರಾಗಿರುವುದರಿಂದ ನಾವು ಮಾಡ್ತಿರೋದೇನೆಂದರೆ ಕೃತಜ್ಞತೆಯುಳ್ಳವರಾಗಿ ಜೀವಿಸಬೇಕಾದ ನಾವು ಆ ಕೃತಜ್ಞತೆ ಇಲ್ಲದಂತೆ ಜೀವಿಸುತ್ತಾ ಇದ್ದೇವೆ. ಈ ದಿನ ಈ ವಾಕ್ಯ ಕೇಳುವಂತಹ ನಾವೆಲ್ಲರೂ ಖಂಡಿತವಾಗಿ ಕೃತಜ್ಞತೆ ಉಳ್ಳವರಾಗಿರಬೇಕು. 1ನೇ ಥೆಸಲೋನಿಕ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ಒಂದು ಒಳ್ಳೆ ವಚನವನ್ನು ತೋರಿಸಬೇಕೆಂದು ಇಚ್ಛಯಿಸುತ್ತೇನೆ. 5ನೇ ಅಧ್ಯಾಯ 16ನೇ ವಚನ ಏನು ಹೇಳ್ತದೆಂದು ಒಮ್ಮೆ ನೋಡಿಕೊಳ್ಳೋಣ ಬನ್ನಿ. ಎಡಬಿಡದೆ ಪ್ರಾರ್ಥನೆ ಮಾಡಿರಿ ಎಂದು ಈ ವಚನ ಹೇಳಿದ ನಂತರ ಪ್ರತಿಯೊಂದು ವಿಷಯದಲ್ಲಿ ಕೃತಜ್ಞತೆ ಸ್ತುತಿಯನ್ನು ಮಾಡಿರಿ ಎಂದು ಹೇಳುತ್ತದೆ. ಪ್ರತಿ ವಿಷಯಕ್ಕಾಗಿಯೂ ಕೃತಜ್ಞತೆ ಸ್ತುತಿಯನ್ನು ಮಾಡಿರಿ ಎಂದು ಹೇಳುತ್ತದೆ. ಕೃತಜ್ಞತೆಯಲ್ಲಿ ಶಕ್ತಿ ಇದೆ. ಕೃತಜ್ಞತೆಯಲ್ಲಿ ಒಂದು ಪವರ್ ಇದೆ. ಅದು ಏನೆಂದು ಹಂಚಿಕೊಳ್ತೇನೆ ಕೇಳಿ. ಒಂದು ರೊಟ್ಟಿಗಳ ಅಂಗಡಿ ಇತ್ತು. ಅಂಗಡಿಯವನು ರೊಟ್ಟಿ ತಯಾರಿಸ್ತಾ ಇದ್ದ. ವಿವಿಧ ರೊಟ್ಟಿಗಳನ್ನು ತಯಾರಿಸಿ ಮಾರುತ್ತಾ ಇದ್ದ. ಸಾಯಂಕಾಲ ಆದ ಕೂಡಲೇ ಆ ರೊಟ್ಟಿಗಳು, ಉಳಿದ ರೊಟ್ಟಿಗಳು ಹಾಳಾಗ್ತಾವಂದ್ಕೊಂಡು, ಬೂಸ್ ಹಿಡಿಯುವ ಚಾನ್ಸಸ್ ಇದೆ ಅಂದ್ಕೊಂಡು ಉಳಿದ ರೊಟ್ಟಿಯ ತುಂಡುಗಳನ್ನು ತನ್ನ ಶಾಪ್ ಹೊರಗಡೆ ಇಡ್ತಾ ಇದ್ದ. ಯಾರಾದರೂ ಬಡ ಮಕ್ಕಳು ಬಂದು ಆ ರೊಟ್ಟಿಗಳು ತಿನ್ನುತ್ತಾರೆಂದು ತನ್ನ ಶಾಪ್ ಹೊರಗಡೆ ಒಂದು ಬುಟ್ಟಿಯಲ್ಲಿ ಉಳಿದ ರೊಟ್ಟಿಗಳನ್ನು, ಹಾಗೆಯೇ ತುಂಡುಗಳಾಗಿರುವ ರೊಟ್ಟಿಗಳನ್ನು ಅವನು ತನ್ನ ಶಾಪ್ ಹೊರಗಡೆ ಇಟ್ಟು ಹೋಗ್ತಿದ್ದ. ಹೀಗಾಗಿ ಆ ಬೀದಿಯಲ್ಲಿರುವಂತಹ ಅನಾಥ ಮಕ್ಕಳು ರಾತ್ರಿ ಆದ ಕೂಡಲೇ ಓಡೋಡಿ ಬಂದು ಆ ಬುಟ್ಟಿಯೊಳಗಡೆ ಇರುವಂತಹ ರೊಟ್ಟಿಗಳನ್ನು ಗಬಗಬ ಎಂದು ತಮಗೆ ಬೇಕಾದಷ್ಟು ರೊಟ್ಟಿ ತೆಗೆದುಕೊಂಡು ಹೊರಟು ಹೋಗ್ತಾ ಇದ್ರು. ಎಲ್ಲರೂ ತಮಗೆ ಬೇಕಾದಷ್ಟು ರೊಟ್ಟಿಗಳನ್ನು ತೆಗೆದುಕೊಂಡು ಹೋಗುವಾಗ ಪಾಪ ಚಿಕ್ಕ ಮಕ್ಕಳು, ಬಲಹೀನವಾಗಿರುವಂತಹ ಮಕ್ಕಳು ಕೊನೆಗೆ ಉಳಿದ ತುಂಡುಗಳನ್ನು ತಕೊಳ್ತಾ ಇದ್ರು. ಅವರೆಲ್ಲರಲ್ಲಿ ಬಲಹೀನವಾಗಿರುವಂತಹ ಚಿಕ್ಕ ಹುಡುಗಿಗೆ ಒಂದು ಚಿಕ್ಕ ರೊಟ್ಟಿ ತುಂಡು ಸಿಗ್ತಾ ಇತ್ತು. ಎಲ್ಲರೂ ದೊಡ್ಡ ರೊಟ್ಟಿಗಳನ್ನು, ದೊಡ್ಡ ತುಂಡುಗಳನ್ನು ತಮಗಿಷ್ಟ ಬಂದಂತೆ ತೆಗೆದುಕೊಂಡು ಹೋಗುವಾಗ ಈ ಚಿಕ್ಕ ಹುಡುಗಿಗೆ ಈ ಚಿಕ್ಕ ರೊಟ್ಟಿ ತುಂಡು ಸಿಕ್ಕಾಗ ಏನ್ ಮಾಡ್ತಿದ್ಳು ಗೊತ್ತಾ? ಆ ಚಿಕ್ಕ ರೊಟ್ಟಿ ತುಂಡನ್ನು ತೆಗೆದುಕೊಂಡು ಆ ಶಾಪ್ ಓನರ್ ಬಳಿಗೆ ಹೋಗಿ ಆ ರೊಟ್ಟಿ ತುಂಡನ್ನು ತೋರಿಸಿ, ನಿಮ್ಗೆ ಬಹಳ ಥ್ಯಾಂಕ್ಸ್ ಸಾರ್, ಪ್ರತಿದಿನ ನಮ್ಮಂತಹ ಅನಾಥ ಮಕ್ಕಳನ್ನು ಜ್ಞಾಪಕ ಮಾಡಿಕೊಂಡು ನಮ್ಗೆ ಈ ರೀತಿ ಆಹಾರ ಹಾಕ್ತಾ ಇದ್ದೀರಿ, ರೊಟ್ಟಿಗಳನ್ನು ಕೊಡ್ತಿದ್ದೀರಿ, ಹೃತ್ಪೂರ್ವಕ ವಂದನೆಗಳು ಸಾರ್, ಥ್ಯಾಂಕ್ಸ್ ಸಾರ್ ಎಂದು ಹೇಳ್ತಾ ಇದ್ದಳು. ಆಶ್ಚರ್ಯವೆನಿಸುತ್ತಾ ಇತ್ತು ಆ ಶಾಪ್ ಓನರ್ಗೆ. ದೊಡ್ಡ ರೊಟ್ಟಿ ತುಂಡು ತೆಗೆದುಕೊಂಡು ಹೋಗುವ ಹುಡುಗರಲ್ಲಿ ಯಾರೂ ನನಗೆ ಬಂದು ಥ್ಯಾಂಕ್ಸ್ ಹೇಳ್ತಿರ್ಲಿಲ್ಲ. ದೊಡ್ಡ ತುಂಡು ತೆಗೆದುಕೊಂಡು ಹೋಗುವವರಲ್ಲಿ ಯಾರೂ ಥ್ಯಾಂಕ್ಸ್ ಹೇಳ್ತಾ ಇಲ್ಲ. ಈ ಚಿಕ್ಕ ಹುಡುಗಿ ಎಷ್ಟು ಒಳ್ಳೆಯವಳಾಗಿದ್ದಾಳೆ. ತನಗೆ ಸಿಕ್ಕಿರೋದು ಚಿಕ್ಕ ತುಂಡಾಗಿದ್ದರೂ ಕೂಡ ಅದನ್ನು ತಂದು, ನೀವು ಕೊಟ್ಟ ಈ ರೊಟ್ಟಿಯ ತುಂಡಿಗಾಗಿ ವಂದನೆಗಳು ಸಾರ್, ನಾವು ನಿಮಗೆ ಋಣಸ್ಥರಾಗಿದ್ದೇವೆ, ಪ್ರತಿದಿನ ನಮ್ಮನ್ನು ನೆನಪು ಮಾಡಿಕೊಂಡು ಹೀಗೆ ರೊಟ್ಟಿಯನ್ನು ಕೊಡ್ತಾ ಇದ್ದೀರಿ, ನಿಮಗೆ ವಂದನೆಗಳು ಸಾರ್ ಎಂದು ಹೇಳ್ತಿರುವಾಗ ಆಶ್ಚರ್ಯವೆನಿಸುತ್ತಿತ್ತು. ಯಥಾ ಪ್ರಕಾರ ನೆಕ್ಸ್ಟ್ ಡೇ ಕೂಡ ರೊಟ್ಟಿಗಳ ಬುಟ್ಟಿಯನ್ನು ಆತನಿಡ್ತಾನೆ. ಎಲ್ಲರೂ ಬಂದು ಆ ಬುಟ್ಟಿ ಮೇಲೆ ಬೀಳುತ್ತಾರೆ.
ಎಲ್ಲರೂ ತಕೊಂಡು ಹೋಗ್ತಾರೆ. ಚಿಕ್ಕ ಹುಡುಗಿಗೆ ಚಿಕ್ಕ ತುಂಡು ಉಳಿಯುತ್ತೆ. ಮತ್ತೆ ಆ ರೊಟ್ಟಿ ತುಂಡು ತೆಗೆದುಕೊಂಡು ಆತನ ಬಳಿಗೆ ಹೋಗಿ ಥ್ಯಾಂಕ್ಸ್ ಹೇಳುತ್ತಾಳೆ. ಮೆಲ್ಲಗೆ ಹೋಗಿ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಆ ರೊಟ್ಟಿ ತುಂಡು ಮುರಿದು ತಿನ್ನಲು ಪ್ರಯತ್ನಿಸ್ತಾಳೆ. ಆ ರೊಟ್ಟಿ ಮುರಿದು ತಿನ್ನುವಾಗ ಆ ರೊಟ್ಟಿ ಒಳಗಡೆ ಒಂದು ಮುತ್ತು ಕಾಣಿಸಿಕೊಳ್ಳುತ್ತದೆ. ಆ ರೊಟ್ಟಿ ತುಂಡು ಮುರಿದು ತಿನ್ನುವಾಗ ಅದರೊಳಗಡೆ ಮುತ್ತು ಕಾಣಿಸಿದಾಗ ಭಯವೆನಿಸಿತು. ಇದೇನು, ರೊಟ್ಟಿ ತುಂಡೊಳಗಡೆ ಮುತ್ತಿದೆಯಲ್ಲವೇ? ಬಹುಶಃ ಇದು ಆ ರೊಟ್ಟಿ ತಯಾರು ಮಾಡುವಂತಹ ಆ ವ್ಯಕ್ತಿಯದಾಗಿರುತ್ತೆ ಎಂದು ತಕ್ಷಣವೇ ತಾನಿದ್ದ ಸ್ಥಳದಿಂದ ಎದ್ದು ಆ ರೊಟ್ಟಿಗಳ ಅಂಗಡಿಯ ಯಜಮಾನನ ಬಳಿಗೆ ಬಂದು, ಅಯ್ಯ, ನೀವು ಪ್ರತಿದಿನ ನಮ್ಮನ್ನು ಎಷ್ಟೋ ಪ್ರೀತಿಸಿ ಈ ರೊಟ್ಟಿಗಳನ್ನು ಕೊಡ್ತೀರಲ್ಲವೇ? ಅದೇ ಪ್ರಕಾರ ಈ ದಿನ ಕೂಡ ರೊಟ್ಟಿ ಕೊಟ್ಟಿದ್ದೀರಿ. ಯಾವಾಗ್ಲೂ ನನಗೊಂದು ಚಿಕ್ಕ ತುಂಡೇ ದೊರಕುತ್ತಾ ಇತ್ತು. ಆ ಚಿಕ್ಕ ತುಂಡನ್ನು ತಂದು ನಿಮಗೆ ಥ್ಯಾಂಕ್ಸ್ ಹೇಳುತ್ತಾ ಇದ್ದೆ. ಇವತ್ತು ಅದೇ ತುಂಡನ್ನು ಮುರಿದು ತಿನ್ನೋಣ ಅಂದ್ರೆ ಅದ್ರೊಳಗಡೆ ಮುತ್ತು ಕಾಣಿಸಿತಯ್ಯ. ಬಹುಶಃ ಈ ಮುತ್ತು ನಿಮ್ಮದಾಗಿರುತ್ತೆ ಅಂದುಕೊಂಡು ನಿಮ್ಮ ಬಳಿಗೆ ತಂದೆ. ತಕೊಳ್ಳಿರಿ ಸಾರ್ ನಿಮ್ಮ ಮುತ್ತು ಎಂದು ಹೇಳಿದಾಗ ಆಗ ಆ ಯಜಮಾನ ಹೇಳ್ತಾನೆ, ಅಮ್ಮ ಮಗಳೇ, ಹಸಿವೆಯಿಂದಿರುವಂತಹ ನೀನು ರೊಟ್ಟಿ ತೆಗೆದುಕೊಳ್ಳಲು ಹೋದಾಗ ಕೊನೆಗೆ ಚಿಕ್ಕ ತುಂಡು ಉಳಿಸಿದಾಗ್ಯೂ ಕೂಡ ನೀನು ಆತುರದಿಂದ ಹೋಗಿ ತಿನ್ನುವುದರ ಬದಲಿಗೆ ಕೃತಜ್ಞತೆಯುಳ್ಳವಳಾಗಿ ನನ್ನ ಬಳಿಗೆ ಬಂದು ವಂದನೆ ಹೇಳುತ್ತಾ ಇದ್ದೆ. ನಿನ್ನಲ್ಲಿರುವ ಈ ಗುಣ ಬಹು ಶ್ರೇಷ್ಠವಾದದ್ದಾಗಿದೆ. ನಿನ್ನಲ್ಲಿ ಎಷ್ಟು ನಿಜಾಯಿತಿ ಇದೆ ಎಂದು ನಾನು ತಿಳಿದುಕೊಳ್ಳುವುದಕ್ಕೋಸ್ಕರ ಆ ಮುತ್ತನ್ನು ಅದರೊಳಗಡೆ ನಾನಿಟ್ಟಿದ್ದೇನೆ ಮಗಳೇ. ಮರೆತು ಆ ಮುತ್ತು ಅದರೊಳಗಡೆ ಬಿದ್ದಿಲ್ಲ. ನನಗೆ ಗೊತ್ತು ನಿನಗೊಂದು ಚಿಕ್ಕ ತುಂಡು ದೊರಕುತ್ತದೆ ಎಂದು. ಆ ಚಿಕ್ಕ ತುಂಡಿಗೋಸ್ಕರ ನೀನು ಕೃತಜ್ಞತೆಯುಳ್ಳವಳಾಗಿರುವುದರಿಂದ ಆ ಚಿಕ್ಕ ತುಂಡಿನೊಳಗೆ ನಾನು ಮುತ್ತನ್ನು ಮುಚ್ಚಿಟ್ಟೆ. ಆ ಮುತ್ತನ್ನು ನೋಡಿ ನೀನು ಹಿಗ್ಗಿದವಳಾಗಿ ಅದನ್ನು ಹೋಗಿ ಮಾರಿಕೊಳ್ಳಬಹುದಿತ್ತು. ಕೆಲವು ಸಾವಿರಾರು ರೂಪಾಯಿ ಪಡೆದುಕೊಂಡು ಆ ಸಾವಿರಾರು ರೂಪಾಯಿಗಳಿಂದ ಏನ್ ಬೇಕಾದ್ರೂ ಮಾಡಬಹುದಿತ್ತು. ನಿನ್ನ ಇಷ್ಟಾನುಸಾರ ಜೀವಿಸಬಹುದಾಗಿತ್ತು. ಆದರೆ ನೀನು ಚಿಕ್ಕ ಹುಡುಗಿಯಾಗಿದ್ದರೂ ನಿನ್ನೊಳಗೆ ನಿಜಾಯಿತಿ ಇದೆ, ನೀತಿ ಇದೆ, ಯಥಾರ್ಥತೆಯೂ ಇದೆ. ಅಷ್ಟಕ್ಕೂ ನೀನು ಎಂಥವಳಾಗಿದ್ದೆ ಎಂದು ತಿಳಿದುಕೊಳ್ಳುವುದಕ್ಕೋಸ್ಕರವೇ ನಿನ್ನ ಕೃತಜ್ಞತೆಯನ್ನು ನೋಡಿ ಆ ರೊಟ್ಟಿ ತುಂಡಿನೊಳಗೆ ಮುತ್ತನ್ನು ಮುಚ್ಚಿಟ್ಟೆ ಅಂದನು. ಈಗ ನೀನು ಕೃತಜ್ಞತೆಯುಳ್ಳ ಹುಡುಗಿ ಮಾತ್ರವಲ್ಲ, ನೀತಿ ನಿಜಾಯಿತಿಯುಳ್ಳಂತಹ ಹುಡುಗಿ ಕೂಡ ಆಗಿದ್ದಿ. ಅದಕ್ಕಾಗಿ ಮಗಳೇ ಒಂದು ನಿರ್ಣಯ ತೆಗೆದುಕೊಂಡೆ ಅಂದನು. ಏನು ಸಾರ್ ಅಂದಳು. ನಿನ್ನನ್ನು ನನ್ನ ಮಗಳನ್ನಾಗಿ ಅಡಾಪ್ಟ್ ಮಾಡ್ಲಿಕ್ಕಿದ್ದೇನೆ ಅಂದನು. ಅಯ್ಯೋ, ನಾನು ಅನಾಥ ಹುಡುಗಿಯಾಗಿದ್ದೇನೆ, ನನಗೆ ಯಾರೂ ದಿಕ್ಕಿಲ್ಲ, ನನ್ನನ್ನು ಹೇಗೆ ನೀವು ಮಗಳಾಗಿ ಪಡೆಯುತ್ತೀರಿ? ನೀನು ಅನಾಥಳೆ ಆದರೆ ನಿನ್ನ ಆತ್ಮಿಕತೆ ಬಹು ಶ್ರೇಷ್ಠವಾಗಿದೆ. ನೀನು ಅನಾಥಳೆ ಆದರೆ ನಿನ್ನ ಕೃತಜ್ಞತೆ ಬಹು ಶ್ರೇಷ್ಠವಾಗಿದೆ. ನೀನು ಅನಾಥಳೆ ಆದರೆ ನಿನ್ನಲ್ಲಿರುವ ನೀತಿ ನಿಜಾಯಿತಿ ಬಹು ಶ್ರೇಷ್ಠವಾಗಿದೆ. ಅದಕ್ಕಾಗಿಯೇ ನಿನ್ನನ್ನು ಮಗಳನ್ನಾಗಿ ಅಂಗೀಕರಿಸಲು ಇಷ್ಟಪಡ್ತಿದ್ದೇನೆ ಅಂದನು. ಆ ಚಿಕ್ಕ ಹುಡುಗಿಯಲ್ಲಿ ಕೃತಜ್ಞತೆ ಇತ್ತು. ಎಲ್ಲರೂ ದೊಡ್ಡ ದೊಡ್ಡ ರೊಟ್ಟಿ ತೆಗೆದುಕೊಂಡು ಹೋಗ್ತಿದ್ರು. ಎಲ್ಲರೂ ಹೊಟ್ಟೆ ತುಂಬ ತಿನ್ನುತ್ತಾ ಇದ್ರು. ನನ್ನ ಬದುಕೇನು ಹೀಗೆ ತಯಾರಾಯಿತು? ರೊಟ್ಟಿ ತುಂಡು ತಕೊಳ್ಳೋಣ ಅಂತ ಹೋದ್ರೆ ಒಂದು ಚಿಕ್ಕ ತುಂಡು ದೊರಕಿತು. ಏನಿ ಬದುಕು, ಕೆಲ್ಸಕ್ಕೆ ಬಾರದ ಬದುಕು. ಹೊಟ್ಟೆ ತುಂಬ ಊಟ ಕೂಡ ಮಾಡ್ಲಿಕ್ಕಾಗಲ್ಲ. ಆ ಅಂಗಡಿ ಯಜಮಾನನೊಬ್ಬ ದುರ್ಮಾರ್ಗಿಯಾಗಿದ್ದಾನೆ. ಸಮಾನವಾಗಿ ರೊಟ್ಟಿ ಇಡಬೇಕಲ್ಲವೇ? ದೊಡ್ಡ ರೊಟ್ಟಿಗಳು, ಚಿಕ್ಕ ರೊಟ್ಟಿಗಳು, ತುಂಡುಗಳನ್ನು ಇಡುತ್ತಾನೆ. ಅದರಲ್ಲಿ ಒಳ್ಳೆ ರೊಟ್ಟಿ ಇಡುವುದಾದ್ರೆ ನನಗೂ ಕೂಡ ಒಂದು ರೊಟ್ಟಿ ಸಿಗ್ತಾ ಇತ್ತು. ಅದರೊಳಗಡೆ ತುಂಡುಗಳನ್ನು ಇಡ್ತಿದ್ದಾನೆ. ಇದೆಲ್ಲದಕ್ಕೆ ಕಾರಣ ಆ ಮನುಷ್ಯನೇ. ಯಾರು ಹೇಳಿ? ಆ ಯಜಮಾನನೇ. ಕೆಲ್ಸಕ್ಕೆ ಬರದು ಅವನು ಎಂದು ಬೈಬಹುದಿತ್ತು, ಗುಣಗುಟ್ಟಬಹುದಿತ್ತು. ಕೃತಜ್ಞತೆ ಇಲ್ಲದೆ ದುಃಖ ಪಡಬಹುದಿತ್ತು, ನಿಂದಿಸಬಹುದಿತ್ತು. ಹಾಗೆ ಮಾಡಲಿಲ್ಲ ಪ್ರಿಯರೇ. ಕೃತಜ್ಞತೆ ಇಲ್ಲದವರು ಇತರರೊಂದಿಗೆ ಹೋಲಿಸಿಕೊಳ್ತಾರೆ. ಏನಿದೆ ನನಗೆ? ಅವ್ರ ಕೈಯಲ್ಲಿ ದೊಡ್ಡ ರೊಟ್ಟಿ ಇದೆ, ನನ್ನ ಕೈಯಲ್ಲೇನೋ ಚಿಕ್ಕ ತುಂಡಿದೆ. ಏನಿದೆ ನನಗೆ? ಅವರಿಗೇನೋ ದೊಡ್ಡ ಕಾರಿದೆ, ನನಗೇನೋ ಡೊಕೋಟಾ ಬೈಕ್ ಇದೆ. ಅವರಿಗೆ ದೊಡ್ಡ ಮನೆಯಿದೆ, ನನಗೇನಿದೆ? ಒಂದು ಚಿಕ್ಕ ಕೋಣೆ ಇದೆ. ಏನಿದೆ ನನಗೆ? ದಿನಕ್ಕೊಂದು ಸೀರೆ ಅವ್ರು ಕಟ್ಕೊಳ್ತಾರೆ, ನನಗೇನೋ ಒಂದೇ ಒಂದು ಸೀರೆ ಇದೆ. ಏನಿದೆ ನನಗೆ? ಹೀಗೆ ಇತರರೊಂದಿಗೆ ಹೋಲಿಸಿಕೊಂಡು ಅಳುವವರು ಬಹಳ ಜನ ಇದ್ದಾರೆ. ಇತರರೊಂದಿಗೆ ಹೋಲಿಸಿಕೊಂಡು ಸಂತೃಪ್ತಿ ಇಲ್ಲದೆ ಇರುವ ಜೀವಿತ ನರಕವಾಗಿ ಮಾರ್ಪಡಿಸಿಕೊಳ್ಳುವವರು ಬಹಳ ಜನ ಇದ್ದಾರೆ. ಆದರೆ ಈ ಚಿಕ್ಕ ಹುಡುಗಿ ಯಾರೊಂದಿಗೂ ಕೂಡ ಯಾವತ್ತೂ ತನ್ನನ್ನು ಹೋಲಿಸಿಕೊಳ್ಳಲಿಲ್ಲ. ಇತರರ ಕೈಗಳಲ್ಲಿ ಏನಿದೆ, ಇತರರು ಏನನ್ನು ಅನುಭವಿಸುತ್ತಿದ್ದಾರೆ, ಏನು ಹೊಂದಿಕೊಂಡಿದ್ದಾರೆ ಎಂದು ಯಾವತ್ತೂ ನೋಡಲಿಲ್ಲ. ತನ್ನ ಕೈಯಲ್ಲಿರುವುದರ ನಿಮಿತ್ತ ಕೃತಜ್ಞತೆಯುಳ್ಳವಳಾಗಿ ಜೀವಿಸಿದಳು. ಆ ಕೃತಜ್ಞತೆ ಜೀವಿತ ಏನ್ಮಾಡಿತು ಗೊತ್ತಾ? ಒಬ್ಬ ಐಶ್ವರ್ಯವಂತನಾಗಿರುವ ರೊಟ್ಟಿಗಳ ವ್ಯಾಪಾರಿಗೆ ಮಗಳಾಗುವಂತೆ ಮಾಡಿತ್ತು. ಕೃತಜ್ಞತೆ ಭಾವನೆ ಉಳ್ಳಂಥವರು
ಪರಲೋಕವನ್ನು ಭೂಲೋಕವನ್ನು ಪರಿಪಾಲಿಸುವಂತಹ ದೇವರ ಮಕ್ಕಳಾಗುತ್ತಾರೆ. ನಾವು ಇತರರಿಗೆ ಮಾಡಿದ್ದನ್ನು ಎಷ್ಟು ಜ್ಞಾಪಕದಲ್ಲಿಟ್ಟುಕೊಳ್ಳುತ್ತೇವೋ ಹಾಗೆ ನಮಗೆ ಇತರರು ಮಾಡಿದ ಉಪಕಾರ ನೆನಪಿಟ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ಪ್ರಿಯ ಸಹೋದರ ಸಹೋದರಿಯರೇ, ದೇವರು ಮಾಡಿರುವ ಮೇಲುಗಳು ನಿಮಗೆ ನೆನಪಿವೆಯಾ? ದೇವರು ಮಾಡಿರುವ ಉಪಕಾರಗಳು ನಿಮಗೆ ನೆನಪಿವೆಯಾ? ಕಳೆದ ವರ್ಷ 12 ತಿಂಗಳುಗಳವರೆಗೂ ಆ 52 ವಾರಗಳಲ್ಲಿ ಆ 365 ದಿನಗಳಲ್ಲಿ ಎಷ್ಟೋ ಉಪಕಾರಗಳನ್ನು ದೇವರು ಮಾಡಿರ್ತಾರೆ, ಎಷ್ಟೋ ಮೇಲುಗಳನ್ನು ದೇವರು ಮಾಡಿರ್ತಾರೆ. ನಿಮಗೆ ನೆನಪಿವೆಯಾ ಅಥವಾ ಮರ್ತೋಗಿದ್ದೀರಾ? ಅದಕ್ಕಾಗಿಯೇ ನಾವು ಜ್ಞಾಪಕ ಮಾಡಿಕೊಳ್ಳಬೇಕು. ಕಳೆದ ವರ್ಷ ದೇವರು ನಿಮಗೆ ಮಾಡಿರುವ ಮೇಲುಗಳೇನೆಂದು ಬರೆದುಕೊಳ್ಳಿರಿ. ಯಾರ ಮೂಲಕ ನಿಮಗೆ ಮೇಲನ್ನುಂಟು ಮಾಡಿದರೆಂದು ಅವರ ಹೆಸರು ಬರ್ಕೊಳ್ಳಿರಿ. ಅವರಿಗೆ ಫೋನ್ ಮಾಡಿರಿ. ಅವರಿಗೆ ಹೃದಯಪೂರ್ವಕ ಥ್ಯಾಂಕ್ಸ್ ಹೇಳಿರಿ. ಆ ದಿನ ನೀವು ಹೇಳಿದ ಒಂದು ಒಳ್ಳೆ ಮಾತು ನನ್ನ ಜೀವನಕ್ಕೆ ಎಷ್ಟೋ ಮೇಲನ್ನು ಮಾಡಿದೆ. ಆ ದಿನ ನೀವು ಮಾಡಿರುವ ಸಹಾಯ ನನಗೆಷ್ಟೋ ಮೇಲನ್ನುಂಟು ಮಾಡಿದೆ. ಆ ದಿನ ನೀವು ನನಗೆ ಸಭೆಗೆ ಕರೆದೊಯ್ದದ್ದರಿಂದ ನನ್ನ ಜೀವನ ಮಾರ್ಪಟ್ಟಿದೆ. ಯಾವ ರೀತಿಯಾಗಿ, ಯಾರ ಮುಖಾಂತರ ದೇವರು ನಿಮಗೆ ಸಹಾಯ ಮಾಡಿದ್ದಾರೋ ಅದಕ್ಕಾಗಿ ಮೊದಲು ದೇವರಿಗೆ ಕೃತಜ್ಞತೆ ಸಲ್ಲಿಸಿರಿ. ನಂತರ ಬರೆದುಕೊಳ್ಳಿರಿ ಏನೆಲ್ಲ ಉಪಕಾರ ದೇವರಿಂದ ಪಡೆದುಕೊಂಡಿದ್ದೀರೆಂದು. ದೇವರು ನಿಮಗೆ ಒಳ್ಳೆ ಆತ್ಮೀಕತೆ ಕೊಟ್ಟಿದ್ದಾರೆ, ದೇವರಿಗೆ ವಂದನೆ ಸಲ್ಲಿಸಿರಿ. ದೇವರು ನಿಮಗೆ ಒಳ್ಳೆ ಸಭೆಯನ್ನು ಕೊಟ್ಟಿರುವುದಾದರೆ ದೇವರಿಗೆ ವಂದನೆಯನ್ನು ಸಲ್ಲಿಸಿರಿ. ದೇವರು ನಿಮಗೆ ಶ್ರೇಷ್ಠವಾದ ವಾಕ್ಯವನ್ನು ಸಾರುವಂತಹ ಸಭಾಪಾಲಕರನ್ನು ಕೊಟ್ಟಿರುವುದಾದರೆ ವಂದನೆಯನ್ನು ಸಲ್ಲಿಸಿರಿ. ದೇವರು ನಿಮಗೆ ಒಳ್ಳೆ ಕುಟುಂಬವನ್ನು ಕೊಟ್ಟಿರುವುದಾದರೆ ವಂದನೆಯನ್ನು ಸಲ್ಲಿಸಿರಿ. ದೇವರು ನಿಮಗೆ ಒಳ್ಳೆ ಆರೋಗ್ಯ ಕೊಟ್ಟಿರುವುದಾದರೆ ವಂದನೆಗಳನ್ನು ಹೇಳಿರಿ. ದೇವರು ನಿಮ್ಮ ಜೀವನದಲ್ಲಿ ಶ್ರಮೆಗಳ ಮೂಲಕ ಎಷ್ಟೋ ಉಪಕಾರಗಳನ್ನು ಮಾಡಿದ್ದಾರೆ, ಎಷ್ಟೋ ಪಾಠ ಕಲಿಸಿದ್ದಾರೆ. ಕಷ್ಟಗಳ ಮೂಲಕ, ಶ್ರಮೆಗಳ ಮೂಲಕ, ಅವಮಾನಗಳ ಮೂಲಕ, ಅಪಜಯಗಳ ಮೂಲಕ ನಿಮಗೆಷ್ಟೋ ಅದ್ಭುತವಾದ ಆತ್ಮಿಕ ಪಾಠ ಕಲಿಸಿರ್ತಾರೆ. ವಂದನೆಗಳನ್ನು ಸಲ್ಲಿಸಿರಿ. ನೀವು ದೇವರಿಗೆ ವಂದನೆ ಸಲ್ಲಿಸುವುದಕ್ಕಾಗಿ ಲಕ್ಷಾಂತರ ಕಾರಣಗಳಿರುತ್ತವೆ. ಆದರೆ ದುರದೃಷ್ಟವೇನೆಂದರೆ ನಾವು ಮರೆತು ಹೋಗುತ್ತೇವೆ. ಬೈಬಲ್ ಹೇಳುತ್ತದೆ, ಎಲ್ಲಾ ವಿಷಯಗಳಿಗೋಸ್ಕರವಾಗಿ ದೇವರಿಗೆ ಕೃತಜ್ಞತೆ ಸ್ತುತಿಯನ್ನು ಮಾಡಿರಿ ಎಂಬುದಾಗಿ. ಒಮ್ಮೆ ನಿಮ್ಮ ಸತ್ಯವೇದ ಮಾರ್ಕನ ಸುವಾರ್ತೆ 6ನೇ ಅಧ್ಯಾಯಕ್ಕೆ ತಿರುಗಿಸಿರಿ. 33ನೇ ವಚನ ಓದುತ್ತಿದ್ದೇನೆ. ಅವರು ಹೋಗುವುದನ್ನು ಬಹುಜನರು ನೋಡಿ ಅವರನ್ನು ಗುರುತಿಸಿ ಎಲ್ಲಾ ಊರುಗಳಿಂದ ಕಾಲು ನಡಿಗೆಯಾಗಿ ಓಡಿ ಅವರಿಗಿಂತ ಮೊದಲೇ ಅಲ್ಲಿ ಸೇರಿದರು. ಯೇಸು ದೋಣಿಯಿಂದಿಳಿದಾಗ ದೊಡ್ಡ ಜನಸಮೂಹವನ್ನು ನೋಡಿ ಇವರು ಕುರುಬನಿಲ್ಲದ ಕುರಿಗಳ ಹಾಗಿದ್ದಾರಲ್ಲ ಎಂದು ಕನಿಕರಪಟ್ಟು ಅವರಿಗೆ ಅನೇಕ ವಿಷಯಗಳನ್ನು ಕುರಿತು ಬೋಧಿಸಲಾರಂಭಿಸಿದನು. ಅಷ್ಟರಲ್ಲೇ ಸಂಜೆಯಾದದ್ದರಿಂದ ಆತನ ಶಿಷ್ಯರು ಆತನ ಬಳಿಗೆ ಬಂದು, ಇದು ನಿರ್ಜನ ಸ್ಥಳವಾಗಿದೆ, ಈಗ ಹೊತ್ತು ಬಹಳವಾಯಿತು. ಈ ಜನರಿಗೆ ಅಪ್ಪಣೆ ಕೊಡು, ಇವರು ಸುತ್ತಲಿರುವ ಸೀಮೆಗಳಿಗೂ ಹಳ್ಳಿಗಳಿಗೂ ಹೋಗಿ ತಮ್ಮ ಊಟಕ್ಕೆ ಏನಾದರೂ ಕೊಂಡುಕೊಳ್ಳಲಿ ಎಂದು ಹೇಳಿದರು. ಅದಕ್ಕೆ ಯೇಸು, ನೀವೇ ಅವರಿಗೆ ಊಟಕ್ಕೇನಾದರೂ ಕೊಡಿರಿ ಎಂದು ಉತ್ತರ ಕೊಟ್ಟನು. ಅದಕ್ಕವರು, ನಾವು ಹೋಗಿ 200 ದಿನಾರಿ ನಾಣ್ಯಗಳ ಬೆಲೆಯಷ್ಟು ರೊಟ್ಟಿಯನ್ನು ಕೊಂಡುಕೊಂಡು ಅವರಿಗೆ ಊಟ ಕೊಡಬೇಕೋ ಎಂದು ಹೇಳಲು ಆತನು ಅವರಿಗೆ, ನಿಮ್ಮಲ್ಲಿ ಎಷ್ಟು ರೊಟ್ಟಿಗಳಿವೆ ಹೋಗಿ ನೋಡಿರಿ ಅಂದನು. ಅವರು ವಿಚಾರಿಸಿಕೊಂಡು ಬಂದು, ನಮ್ಮಲ್ಲಿ 5 ರೊಟ್ಟಿಗಳು 2 ಮೀನುಗಳು ಇವೆ ಅಂದರು. ಆಗ ಆತನು ಅವರಿಗೆ, ಎಲ್ಲರೂ ಹಸುರು ಹುಲ್ಲಿನ ಮೇಲೆ ಪಂಕ್ತಿ ಪಂಕ್ತಿಯಾಗಿ ಕೂತುಕೊಳ್ಳಲಿ ಎಂದು ಅಪ್ಪಣೆ ಕೊಟ್ಟಾಗ ಜನರು ಪಂಕ್ತಿಗೆ 100ರಂತೆ 50ರಂತೆ ಸಾಲು ಸಾಲಾಗಿ ಕೂತುಕೊಂಡರು. ಆಮೇಲೆ ಆತನು ಆ 5 ರೊಟ್ಟಿ 2 ಮೀನುಗಳನ್ನು ತೆಗೆದುಕೊಂಡು ಪರಲೋಕದ ಕಡೆಗೆ ನೋಡಿ 44ನೇ ವಚನದ ಪ್ರಕಾರ 5,000 ಪುರುಷರು ಅಲ್ಲಿದ್ದಾರೆ. 5,000 ಜನ ಪುರುಷರಿದ್ದರು. ಒಂದು ವೇಳೆ ಅವರು ತಮ್ಮ ಫ್ಯಾಮಿಲಿ ಜೊತೆ ಬಂದಿದ್ದೇ ಆದರೆ 5,000 ಹೆಂಡತಿಯರು ಇರ್ತಾ ಇದ್ರು. 2-3 ಹೆಂಡತಿಯರಿದ್ರೆ ಏನ್ ಮಾಡ್ಬೇಕು ಹೇಳಿ? ಆ ಲೆಕ್ಕವೇ ಬೇರೆ ಆಗ್ತದೆ. ಹಾಗಾಗಿ ಆ ರೀತಿ ಲೆಕ್ಕ ಮಾಡದೆ, ಒಂದು ವೇಳೆ ಒಬ್ಬ ಪುರುಷ ತನ್ನ ಒಬ್ಬ ಹೆಂಡತಿಯೊಂದಿಗೆ ಬರುವುದಾದರೆ 5,000 ಹೆಂಡತಿಯರಿರ್ತಿದ್ರು. 2-3 ಮಕ್ಕಳಿದ್ದಿದ್ದೇ ಆದರೆ ಒಮ್ಮೆ ಆಲೋಚಿಸಿ ನೋಡಿ ಲೆಕ್ಕ ಎಲ್ಲಿಗೆ ಹೋಗ್ತದೆಂದು. ಖಂಡಿತವಾಗಿ ನಾನು ಅಂದುಕೊಳ್ಳುತ್ತೇನೆ ಅಲ್ಲಿ ಕನಿಷ್ಠ ಒಂದು 10,000 ಜನ ಆದರೂ ಬಂದಿರುತ್ತಾರೆ ಎಂದು. ಆತ್ಮಿಕ ವಿಷಯಗಳ ಕುರಿತು ಸಾಧಾರಣವಾಗಿ ಹೆಚ್ಚು ಶ್ರದ್ಧೆ ಸ್ತ್ರೀಯರಿಗಿರುತ್ತದೆ. ಯೇಸು ಕ್ರಿಸ್ತನು ಬರುತ್ತಿದ್ದಾರೆ ಎಂಬ ಸುದ್ದಿಯನ್ನು ಕೇಳಿದಂತಹ ಆ ಊರಿನ ಜನರು ಊರಿಗೂರೆಲ್ಲ ಯೇಸುವಿನ ಬಳಿಗೆ ಓಡೋಡಿ ಬರುತ್ತಾರೆ. ಅನೇಕ ಸಾವಿರಾರು ಜನರು ಯೇಸು ಹೇಳುವಂತಹ ವಾಕ್ಯವನ್ನು ಕೇಳುತ್ತಲೇ 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 ಉಳ್ಕೊಳ್ಳುತ್ತಾರೆ. ಅವರು ಹಸಿದವರಾದಾಗ ಯೇಸು, ನಾವೇ ಅವರಿಗೆ ಆಹಾರ ಕೊಡೋಣ ಎಂಬುದಾಗಿ ಹೇಳುತ್ತಾರೆ. ಯೇಸುವಿನ ಬಳಿಗೆ ವಾಕ್ಯ ಕೇಳುವುದಕ್ಕಾಗಿ ಬರುವಾಗ
ಅವರು ವಾಕ್ಯ ಕೇಳ್ತಾ ತಿರುಗಿ ಅವರು ತಮ್ಮ ಪ್ರಾಂತ್ಯಕ್ಕೆ ಹೋಗೋಷ್ಟೊತ್ತಿಗೆ ಅವರು ಆಯಾಸಗೊಂಡು ದಣಿದವರಾಗಿರುತ್ತಾರಂದುಕೊಂಡು ಯೇಸು ಮಾಡಿದ್ದೇನೆಂದರೆ ವಾಕ್ಯ ಕೇಳಲು ಬಂದಂತವರಿಗೆ ಆಹಾರ ಕೊಡುತ್ತಾರೆ. ಪ್ರತಿ ಭಾನುವಾರ 3ನೇ ಆರಾಧನೆ ಮುಗಿದ ನಂತರ ಬೇರೆ ಬೇರೆ ಊರುಗಳಿಂದ ಬರುವವರಿಗೆ ನಾವು ಮಧ್ಯಾಹ್ನ ಊಟ ಕೊಡ್ತಿದ್ದೇವೆ. ಹಾಗೆ ನಾವು ಊಟ ಕೊಡಲು ಆರಂಭಿಸಿರುವುದು ನೈನಾ ಗಾರ್ಡನ್ಸ್ನಲ್ಲಿ. ಬೇರೆ ಊರಿನಿಂದ ಬರುವಂತವರು ಪಾಪ ಅವರು ತಿರುಗಿ ಹೋಗುವುದಕ್ಕೆ ಸಂಜೆ 4 ಆಗಬಹುದು ಅಥವಾ 5 ಆಗಬಹುದು. ಹಾಗಾಗಿ ಅವರು ಎಲ್ಲಿ ಊಟ ಮಾಡ್ಲಿಕ್ಕೆ ಆಗ್ತದೆ ಅಂದ್ಕೊಂಡು ಮಧ್ಯಾಹ್ನದ ಊಟ ಒದಗಿಸಲು ಆರಂಭಿಸಿದೆವು. ನಿಮಗೆ ಗೊತ್ತಾ ಪ್ರಿಯರೇ, ಮೊದಲು ಊಟ ಒದಗಿಸಲು ಆರಂಭಿಸಿದಾಗ 50 ಜನರಿಂದ ಆರಂಭಿಸಿದೆವು. 50 ಜನ ತಾನೇ ಅಂದುಕೊಂಡು 50 ಜನರಿಂದ ಆರಂಭಿಸಿದೆವು. ಆ 50 100 ಆಯ್ತು, 100 1000 ಆಯ್ತು, 1000 10,000 ಆಯ್ತು. ನಿಮ್ಗೆ ಗೊತ್ತಾ ಪ್ರಿಯರೇ, ಈಗ ಕಲ್ವರಿ ಟೆಂಪಲ್ನಲ್ಲಿ 1 ತಿಂಗಳಿಗೆ 1,00,000ದವರೆಗೂ ಜನರು ಊಟ ಮಾಡ್ತಿದ್ದಾರೆ. 1,00,000 ಜನರು ಪ್ರಿಯರೇ, ಪ್ರತಿ ತಿಂಗಳು ಸುಮಾರು 1,00,000 ಜನರು ಊಟ ಮಾಡ್ತಿದ್ದಾರೆ. ವಾಕ್ಯ ಕೇಳಲು ಬರುವಂತವರು ಅವರು ವಾಕ್ಯ ಕೇಳುವ ವಿಧಾನವನ್ನು ನೋಡುವಾಗ, ವಾಕ್ಯದ ಮೇಲೆ ಅವರಿಗಿರುವ ಶ್ರದ್ಧೆಯನ್ನು ನೋಡಿದಾಗ, ಅಯ್ಯೋ ಅವರು ಊಟವಿಲ್ಲದೆ ದೂರ ಪ್ರಯಾಣ ಮಾಡಬೇಕಾಗ್ತದಲ್ಲ ಅಂದುಕೊಂಡು ಪ್ರೀತಿಯುಳ್ಳಂತಹ ಯೇಸು ಏನ್ ಮಾಡಿದ್ರು, ತನ್ನ ಬಳಿಗೆ ಬಂದಂತವರಿಗೆ ಊಟ ಕೊಟ್ಟು ಕಳಿಸಿದರು. ಆತನು ಒಳ್ಳೆ ಕುರುಬನಾದದ್ದರಿಂದ ತನ್ನ ಕುರಿಗಳಿಗೆ ಆಹಾರ ಒದಗಿಸಿದನು. ಆತ್ಮಿಕ ಆಹಾರ ಕೊಡುತ್ತಾರೆ, ಹಾಗೆಯೇ ಶಾರೀರಿಕ ಆಹಾರ ಕೂಡ ಕೊಡುತ್ತಾರೆ. ಹಾಗಾಗಿ ಕಲ್ವರಿ ಟೆಂಪಲ್ ಎಲ್ಲೇ ಪ್ರಾರಂಭಿಸಿದರು ಅಲ್ಲಿಗೆ ವಾಕ್ಯ ಕೇಳುವುದಕ್ಕೋಸ್ಕರ ಬಂದಂತವರು, ಬೇರೆ ಬೇರೆ ದೂರ ಪ್ರಾಂತ್ಯದಿಂದ ಬಂದಂತವರು ತಿರುಗಿ ಹೊರಟು ಹೋಗುವಷ್ಟೊತ್ತಿಗೆ, ಪ್ರಾಮುಖ್ಯವಾಗಿ ಚಿಕ್ಕ ಮಕ್ಕಳಿರುವವರು, 12 ಗಂಟೆಗೆ ಆರಾಧನೆ ಇದೆ ಅಂದ್ಕೊಳ್ಳಿ, 2 ಗಂಟೆ ಪ್ರಯಾಣ ಮಾಡಿ ಬಂದಿದ್ದಾರೆ ಅಂದುಕೊಳ್ಳಿರಿ. ಬೆಳಗ್ಗೆ 9 ಗಂಟೆಗೆ 9:15 ಅವರ ಪ್ರಯಾಣ ಆರಂಭ ಆಯಿತು ಅಂದ್ಕೊಳ್ಳೋಣ. 2-2.5 ಗಂಟೆ ಪ್ರಯಾಣ ಮಾಡಿ 12 ಗಂಟೆಗೆ ಬರ್ತಾರಂದ್ಕೊಳ್ಳೋಣ. ಅವರು 9ವರೆಗೆ ಪ್ರಯಾಣ ಆರಂಭಿಸಿರುವುದಾದ್ರೆ ಯಾವಾಗ ಟಿಫಿನ್ ಮಾಡಿರುತ್ತಾರೆ? 8 o'clock 8:30ಗೋ ಟಿಫಿನ್ ಮಾಡಿರ್ತಾರೆ. 8 ಗಂಟೆಗೆ ಅವರು ಟಿಫಿನ್ ಮಾಡಿರ್ತಾರೆ. 12 ಗಂಟೆಗೆ ಅವರು ಆಲಯಕ್ಕೆ ಸೇರ್ತಾರೆ. 2.5 ಗಂಟೆ ಆರಾಧನೆಯಲ್ಲಿರ್ತಾರೆ. ಅವರು ಮಧ್ಯಾಹ್ನ 2ವರೆಗೆ ಆಲಯದಿಂದ ಹೊರಗಾಗುವಷ್ಟೊತ್ತಿಗೆ 3 ಗಂಟೆ ಆಗತ್ತೆ. ಮಧ್ಯಾಹ್ನ 3 ಗಂಟೆ ಆಗುತ್ತೆ. ಮನೆಗೆ ಹೋಗೋಷ್ಟೊತ್ತಿಗೆ ಸಾಯಂಕಾಲ 5 ಗಂಟೆ ಆಗುತ್ತೆ. ಚಿಕ್ಕ ಮಕ್ಕಳು ಹೇಗೆ ತಾಳ್ತಾರೆ ಹೇಳಿ? ಯಾವ ರೀತಿಯಾಗಿ ಮಕ್ಕಳು ತಿನ್ನಲಾರದೆ ಇರ್ಲಿಕ್ಕಾಗತ್ತೆ ಹೇಳಿ? ಮಕ್ಕಳಿಗಷ್ಟೇ ಅಲ್ಲ, ನಮಗೂ ಕೂಡ ಮಧ್ಯಾಹ್ನ 2 ಆದ್ರೆ ಸಾಕು, ಒಳಗಡೆ ಬೆಲ್ ಹೊಡೆಯುತ್ತಾ ಇರುತ್ತೆ. ಏನೆಂದು? ಮುಗಿದೋಯ್ತು, ಪೆಟ್ರೋಲ್ ಮುಗಿದೋಯ್ತು ಎಂಬುದಾಗಿ. ಸೊ ಎಷ್ಟೇ ಬ್ರೇಕ್ಫಾಸ್ಟ್ ಮಾಡಿದರೂ ಮಧ್ಯಾಹ್ನ 2 ಗಂಟೆ ಆದ್ರೆ ಸಾಕು, ನಮಗೂ ಹಸು ಆಗ್ತದೆ. ಹಾಗಾಗಿ ನನಗಿರುವ ಆಸೆ ಏನೆಂದರೆ, ನಮ್ಮ ಸಭೆಗೆ ಪ್ರೀತಿಯಿಂದ ವಾಕ್ಯ ಕೇಳುವುದಕ್ಕೋಸ್ಕರ ಬಂದಂತಹ ಜನರಿಗೆ ಕ್ರಿಸ್ತನ ಪ್ರೀತಿ ತೋರಿಸಬೇಕು ಎಂದು ಯೋಚಿಸಿ ಊಟದ ವ್ಯವಸ್ಥೆ ಮಾಡಿದ್ದೇವೆ. ಅನಾರೋಗ್ಯದಿಂದ ಬರುವವರಿಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದೇವೆ. ಯೇಸು ಹೇಳಿದ್ದಾರೆ, ರೋಗದಲ್ಲಿರುವವನಿಗೆ ವೈದ್ಯನು ಬೇಕೇ ಹೊರತು ಆರೋಗ್ಯದಲ್ಲಿರುವವನಿಗೆ ವೈದ್ಯನು ಬೇಕಾಗಿಲ್ಲವೆಂದು ಹೇಳಿದ್ದಾರೆ. ಎಸ್, ನಮ್ಮ ಕಲ್ವರಿ ಟೆಂಪಲ್ ಅನ್ನು ಪ್ರೀತಿಸಿ, ದೇವರ ಸನ್ನಿಧಿಯನ್ನು ಪ್ರೀತಿಸಿ, ಆರೋಗ್ಯ ಸರಿಯಾಗಿಲ್ಲದಿದ್ದರೂ ಕೂಡ ಪ್ರಯಾಣ ಮಾಡಿ ಬಂದು ದೇವರ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವವರು ಬಹಳ ಜನ ಇದ್ದಾರೆ. ನಮ್ಮ ದೇವರು ಸ್ವಸ್ಥಪಡಿಸುವವನಾಗಿದ್ದಾನೆ, ಅದರಲ್ಲಿ ಸಂದೇಹವೇ ಇಲ್ಲ. ಆತನು ಸ್ವಸ್ಥಪಡಿಸುವುದರಲ್ಲಿ ಒಂದು ವಿಧಾನ, ಡೈರೆಕ್ಟ್ ಆಗಿ ಆತನು ಸ್ವಸ್ಥಪಡಿಸಬಹುದು, ಇಲ್ಲವೇ ಚಿಕಿತ್ಸೆಯು ಕೂಡ ದೇವರು ಕೊಟ್ಟ ಬಹುಮಾನವಾಗಿದೆ. ಚಿಕಿತ್ಸೆಯನ್ನು ದೇವರು ಯಾವತ್ತೂ ತಿರಸ್ಕರಿಸೋದಿಲ್ಲ. ಚಿಕಿತ್ಸೆ ಮಾಡಿಕೊಳ್ಳಬಾರದು, ವೈದ್ಯರನ್ನು ಸಂಪರ್ಕಿಸಬಾರದು ಎಂದು ಯೇಸು ಯಾವತ್ತೂ ಕೂಡ ಬೋಧಿಸಲಿಲ್ಲ. ಆತನೇ ಹೇಳುತ್ತಾನೆ, ರೋಗಿಗಳಿಗೆ ವೈದ್ಯನು ಬೇಕಾಗಿದ್ದಾನೆ ಎಂದು. ಅದಕ್ಕಾಗಿಯೇ ನಮ್ಮ ಸಭೆಯಲ್ಲಿ ಅನಾರೋಗ್ಯದಿಂದ ಬರುವವರಿಗೋಸ್ಕರ ಒಂದು ಕಡೆ ಪ್ರಾರ್ಥನೆ ಮಾಡ್ತಿದ್ದೇವೆ, ಮತ್ತೊಂದು ಕಡೆ ಚಿಕಿತ್ಸೆಯನ್ನು ಉಚಿತವಾಗಿ ಒದಗಿಸುತ್ತಿದ್ದೇವೆ. ನಮ್ಮ ಕಲ್ವರಿ ಟೆಂಪಲ್ ಅಲ್ಲಿ ಬಹಳ ಬಡ ಜನ ಇದ್ದಾರೆ. ನಿಮ್ಮ ಸಹೋದರನಲ್ಲಿ ಒಬ್ಬನಿಗೆ ಈ ಉಪಕಾರ ಮಾಡುವುದಾದರೆ ನೀವು ನನಗೆ ಮಾಡಿದ ಹಾಗೆಯೇ. ಬಟ್ಟೆ ಇಲ್ಲದವನಾಗಿದ್ದೆ, ನೀವು ನನಗೆ ಬಟ್ಟೆಗಳನ್ನು ಹೊದಿಸಿದ್ರಿ. ದಾಹ ಉಳ್ಳವನಾಗಿದ್ದೆ, ನೀವು ನನ್ನ ದಾಹವನ್ನು ತೀರಿಸಿದ್ರಿ. ಹಸಿದವನಾಗಿದ್ದೆ, ನೀವು ನನಗೆ ಆಹಾರ ಕೊಟ್ರಿ. ರೋಗದಲ್ಲಿದ್ದಾಗ ನೀವು ನನ್ನನ್ನು ಪರಾಂಬರಿಸಿದಿರಿ. ಪ್ರಭುವೇ, ನೀನ್ಯಾವಾಗ ರೋಗದಲ್ಲಿದ್ದೆ? ನೀನ್ಯಾವಾಗ ಬಟ್ಟೆ ಇಲ್ಲದವನಾಗಿದ್ದೆ? ನೀನ್ಯಾವಾಗ ಹಸಿವೆಯಿಂದಿದ್ದೆ ಅಂದಾಗ ಆ ದಿನ ಯೇಸು ಹೇಳ್ತಾರಂತೆ, ನಿಮ್ಮ ಸಹೋದರರಲ್ಲಿ ಅಲ್ಪನಾದವನಿಗೆ ನೀವು ಹೀಗೆ ಮಾಡಿರುವುದರಿಂದ ನೀವು ನನಗೇ ಮಾಡಿದ ಹಾಗೆಯೇ ಎಂದು ಯೇಸು ಕ್ರಿಸ್ತನು ಹೇಳಿದ್ದಾರೆ. ಅದಕ್ಕಾಗಿಯೇ ಪ್ರತಿ ವರ್ಷ ನಮ್ಮ ಕಲ್ವರಿ ಟೆಂಪಲ್ನಲ್ಲಿರುವಂತಹ ಬಡವರಿಗೆ, ಹಾಗೆ ಕಲ್ವರಿ ಟೆಂಪಲ್ನಲ್ಲಿರುವ ವೃದ್ಧರಿಗೆ, ಕಲ್ವರಿ ಟೆಂಪಲ್ನಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ, ಕಲ್ವರಿ ಟೆಂಪಲ್ನಲ್ಲಿರುವಂತಹ ಯಾರೇ ಆಗಲಿ ಒಂದು ವೇಳೆ ಬಡತನದಿಂದ ಬಳಲುತ್ತಿರುವಂತವರಿಗೆ
ನಮ್ಮ ಕಲ್ವರಿ ಟೆಂಪಲಿಗೆ ದೇವರ ಸನ್ನಿಧಿಯನ್ನು ಪ್ರೀತಿಸಿ ದೂರ ಪಟ್ಟಣಗಳಿಂದ ಬರುವವರಿಗೆ, ಹಸಿವೆಯಿಂದ ಬಳಲುವಂತವರಿಗೆ ಎಷ್ಟು ವಿಧದಲ್ಲಿ ಕ್ರಿಸ್ತನ ಪ್ರೀತಿಯನ್ನು ನಾವು ತೋರಿಸಬಲ್ಲೆವೋ ಅಷ್ಟು ರೀತಿಯಲ್ಲಿ ತೋರಿಸ್ತಿದ್ದೇವೆ. ಕಾರಣ ಗೊತ್ತಾ? ಕಲ್ವರಿ ಟೆಂಪಲ್ನಲ್ಲಿ ಕಾಣಿಕೆಗಳು ಉಕ್ಕಿ ಹರಿಯುತ್ತಾ ಇರುವುದರಿಂದ ಏನ್ ಮಾಡಬೇಕೆಂದು ಗೊತ್ತಾಗಲಾರದೆ ಹೀಗೆ ಮಾಡ್ತಿದ್ದಾರೆ ಅಂದ್ಕೊಳ್ಳುವುದಾದರೆ ಬರೀ ಸುಳ್ಳು. ಕಾರಣ, ಈ ಪ್ರೀತಿಯಿಂದ ಕೂಡಿದಂತಹ ಸೇವೆ ನಮ್ಮ ಕಲ್ವರಿ ಟೆಂಪಲ್ನಲ್ಲಿ ನೂರಾರು ಜನರು, ಕೆಲವು ಸಾವಿರಾರು ಜನರು ಇದ್ದಾಗಲೇ ಪ್ರಾರಂಭಿಸಿದ್ದೇವೆ. ಅಂತಹ ಪ್ರೀತಿಯಿಂದ ಕೂಡಿರುವ ಸೇವೆ ಇಗೋ ಇಷ್ಟೊಂದು ವಿಸ್ತಾರವಾಗಿ ದೇವರು ಆಶೀರ್ವದಿಸಿದ್ದಾರೆ. ಒಂದು ಕಡೆ ಕ್ರಿಸ್ತನ ಪ್ರೀತಿಯನ್ನು ಕ್ರಿಯೆಯಲ್ಲಿ ತೋರಿಸ್ತಾ ಇದ್ದೇವೆ, ಕ್ರಿಸ್ತನ ಸುವಾರ್ತೆಯನ್ನು ಪ್ರಕಟಿಸುತ್ತಿದ್ದೇವೆ. ನಮ್ಮ ದೇಶದಲ್ಲಿ ಎಷ್ಟು ಪ್ರಧಾನ ಭಾಷೆಗಳಿವೆಯೋ ಆ ಎಲ್ಲಾ ಪ್ರಧಾನ ಭಾಷೆಗಳಲ್ಲಿ ಯೇಸು ಕ್ರಿಸ್ತನ ಕುರಿತಾದ ಸತ್ಯ ಸುವಾರ್ತೆಯನ್ನು, ಆತ್ಮಿಕ ಆಹಾರವನ್ನು ಸಾರುತ್ತಿದ್ದೇವೆ. ಕ್ರಿಸ್ತನ ಪ್ರೀತಿಯನ್ನು ಕ್ರಿಯೆಯಲ್ಲಿ ತೋರಿಸುವ ಜವಾಬ್ದಾರಿ ನಮಗಿರುವುದರಿಂದ ಹಾಗೆ ನಾವು ಮಾಡುತ್ತಿದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಒಂದು ಚಿಕ್ಕ ಸಭೆಯನ್ನು ದೇವರು ಆಶೀರ್ವದಿಸುವುದಾದರೆ ಅದು ಎಂಥ ಅದ್ಭುತವಾದ ಸಭೆಯಾಗಿ ತಯಾರಾಗ್ತದೆ ಎಂದು ಕಣ್ಣಾರೆ ನೋಡ್ತಾ ಇದ್ದೀರಲ್ಲವೇ? ಹಾಗೆಯೇ ನೀವು ಕೂಡ ದೇವರ ಹಸ್ತಕ್ಕೆ ಒಪ್ಪಿಸಿಕೊಡುವುದಾದರೆ, ನಿಮ್ಮೆಲ್ಲರನ್ನೂ ಕೂಡ ದೇವರು ಆಶೀರ್ವದಿಸುವುದಾದರೆ ನಿಮ್ಮ ಜೀವಿತಗಳು ಆಶೀರ್ವಾದಕರವಾಗಿ ಮಾರ್ಪಡುತ್ತವೆ. ದೇವರಿಗೆ ಬೇಡಿಕೊಳ್ತೀರಾ ಈ ದಿನ? ನಿಮ್ಮ ಜೀವನದಲ್ಲಿ ನಿಮಗೆಲ್ಲ ಇರಬಹುದು, ಮನೆ ಇರಬಹುದು, ಹೊಲ ಇರಬಹುದು, ಉದ್ಯೋಗ ಇರಬಹುದು, ಆಸ್ತಿ ಪಾಸ್ತಿಗಳಿರಬಹುದು. ಆದರೆ ಕೇಳಿ ಪ್ರಿಯರೇ, ದೇವರ ಆಶೀರ್ವಾದ ನಿಮ್ಮ ಮೇಲಿದೆಯಾ? ದೇವರ ದಯೆ ನಿಮ್ಮ ಮೇಲಿದೆಯಾ? ಇಲ್ಲದಿದ್ದರೆ ಈ ದಿನ ದೇವರಿಗೆ ಕೇಳಿಕೊಳ್ಳಿರಿ. 12 ತಿಂಗಳಲ್ಲಿ 52 ವಾರಗಳಲ್ಲಿ ನೀವು ಹೊಂದಿಕೊಂಡ ಆಶೀರ್ವಾದಗಳೇ ಯಾವ್ಯಾವು? ಹೊಂದಿಕೊಂಡಿರುವ ಆಶೀರ್ವಾದಗಳೇನು, ಮೇಲುಗಳೇನೆಂದು ಬರೆದುಕೊಳ್ಳಿರಿ. ಹೃದಯಪೂರ್ವಕವಾಗಿ ಕೃತಜ್ಞತೆ ಸ್ತುತಿಯನ್ನು ಸಲ್ಲಿಸಿರಿ. ನನ್ನ ಮನವೇ, ಮರೆಯಬೇಡ ಆತನು ಮಾಡಿರುವಂತಹ ಉಪಕಾರಗಳನ್ನು ಮರೆಯಬೇಡ. ಆ ಚಿಕ್ಕ ಹುಡುಗಿ ಉಪಕಾರವನ್ನು ಮರೆಯದೇ ಇರುವುದರಿಂದ ಆ ಅಂಗಡಿಯ ಯಜಮಾನನಿಗೆ ಮಗಳಾಗಿ ಅಂಗೀಕರಿಸಲ್ಪಡುತ್ತಾಳೆ. ದೇವರ ಮಗನಾಗಿ ಮಗಳಾಗಿ ನೀವು ಪರಿಗಣಿಸಲ್ಪಡಬೇಕಾದರೆ ನೀವು ಕೂಡ ಮರೆಯಬಾರದು. ಸಹೋದರರೇ ಸಹೋದರಿಯರೇ, ದೇವರ ಉಪಕಾರ ಮರೆಯಬಾರದು. ನಾನು ದೇವರು ಮಾಡಿದ ಉಪಕಾರಗಳನ್ನು ಮರೆಯಲಾರದೆ ಆತನಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಅನ್ನುವಂಥವರು ನಿಮ್ಮ ಹಸ್ತಗಳನ್ನು ದೇವರಿಗೆ ತೋರಿಸುವಿರಾ? ಪರಿಶುದ್ಧನಾದ ತಂದೆಯೇ, ಲೆಕ್ಕವಿಲ್ಲದಷ್ಟು ಉಪಕಾರಗಳನ್ನು ಮಾಡಿದ್ದೀರಿ, ಲೆಕ್ಕವಿಲ್ಲದಷ್ಟು ಕೃಪೆಯನ್ನು ತೋರಿಸಿದ್ದೀರಿ, ಲೆಕ್ಕವಿಲ್ಲದಷ್ಟು ಸಾರಿ ನಮ್ಮನ್ನು ಕ್ಷಮಿಸಿದ್ದೀರಿ, ಲೆಕ್ಕವಿಲ್ಲದಷ್ಟು ಸಾರಿ ನೀವು ನಮ್ಮ ಅಪಾಯಗಳಿಂದ ಬಿಡಿಸಿದ್ದೀರಿ, ಲೆಕ್ಕವಿಲ್ಲದಷ್ಟು ಸಾರಿ ದೇವರೇ ನಮ್ಮನ್ನು ಸೈತಾನನ ಶೋಧನೆಯಿಂದ ತಪ್ಪಿಸಿದ್ದೀರಿ. ಏನು ಕೊಟ್ಟು ಋಣ ತೀರಿಸಿಕೊಳ್ಳಬಲ್ಲೆವು ದೇವರೇ? ಹೃದಯಪೂರ್ವಕ ನಿಮ್ಮನ್ನು ಸ್ತುತಿಸುವಂತಹ, ಹೃದಯಪೂರ್ವಕ ನಿಮಗೆ ಕೃತಜ್ಞತೆ ಸ್ತುತಿ ಸಲ್ಲಿಸುವಂತಹ ಮನಸ್ಸನ್ನು ನಮಗೆ ದಯಪಾಲಿಸಿರಿ. ನೀವು ನಮಗೆ ಮಾಡಿದ ಉಪಕಾರಗಳಾಗಲಿ, ಮನುಷ್ಯರು ನಮಗೆ ಮಾಡಿದ ಉಪಕಾರಗಳಾಗಲಿ ಮರೆಯದಂತೆ ನಮಗೆ ಸಹಾಯ ಮಾಡಿರಿ. ಕೃತಜ್ಞತೆಯುಳ್ಳವರಾಗಿ ಜೀವಿಸುವ ಜೀವಿತ ನಮಗೆ ದಯಪಾಲಿಸಿರಿ. ಆ ದಿನ ಅವಶ್ಯಕತೆ ಇದ್ದಾಗ ಪರಲೋಕದ ಕಡೆಗೆ ನೋಡಿದ್ದೀರಿ, ಅವಶ್ಯಕತೆ ತೀರಿದ ನಂತರ ಮತ್ತೆ ಹೋಗಿ ಪರಲೋಕದ ಕಡೆಗೆ ನೋಡಿ ತಂದೆಯೊಂದಿಗೆ ಸಮಯ ಕಳೆದಿದ್ದೀರಿ. ತಂದೆಯೇ, ಅವಶ್ಯಕತೆಯಲ್ಲಿ ನಿಮ್ಮ ಸನ್ನಿಧಿಗೆ ಬರ್ತಿದ್ದೇವೆ, ಅವಶ್ಯಕತೆ ತೀರಿ ಹೋದ ನಂತರ ನಿಮ್ಮನ್ನು ಬಿಟ್ಟು ಹೋಗ್ತಿದ್ದೇವೆ. ಇಂಥ ಜೀವಿತ ನಮಗೆ ಬೇಡ. ಮತ್ತೆ ನಿಮ್ಮ ಸನ್ನಿಧಿಯಲ್ಲಿ ಕಾಣಿಸಿಕೊಂಡು ಕೃತಜ್ಞತೆ ಸ್ತುತಿಯನ್ನು ಸಲ್ಲಿಸುತ್ತಾ ನಮ್ಮ ಜೀವಿತ ಕಳೆಯುವ ಭಾಗ್ಯವನ್ನು ಈ ದಿನ ವಾಕ್ಯ ಕೇಳಿದವರಿಗೆ ನಿಮ್ಮ ಕೃಪೆ ಎಲ್ಲರಿಗೂ ಅನುಗ್ರಹಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್.